ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಪದೇ ಪದೇ ಹೆದರ್ತಾ ಇದ್ದರೆ ಈ ವಿಡಿಯೋ ನೋಡಿ, ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಮಗು ಸಣ್ಣ ಸಣ್ಣ ವಿಷಯಗಳಿಗೂ ಹೆದರ್ತಾ ಇದೆಯಾ? ಕತ್ತಲೆ ಕಂಡ್ರೆ ಅಳುತ್ತಿದ್ಯಾ? ಒಬ್ಬಂಟಿಯಾಗಿರೋದಕ್ಕೆ ಭಯ ಪಡ್ತಿದ್ಯಾ? ಹಾಗಾದರೆ ಚಿಂತಿಸಬೇಡಿ. ಮಕ್ಕಳಲ್ಲಿ ಭಯವು ಸಾಮಾನ್ಯವಾದ ವಿಷಯ. ಆದರೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ರೆ ಆ ಭಯವನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ಮಗುವಿನ ಭಯವನ್ನು ತಮಾಷೆ ಮಾಡಬೇಡಿ. ಇದಕ್ಕೂ ಹೆದರ್ತೀಯ ಅಂತ ಬೈಯೋದು ಅಥವಾ ನಗೋದು ಮಗುವಿನ ಆತ್ಮವಿಶ್ವಾಸವನ್ನು ಇನ್ನಷ್ಟು ಕಡಿಮೆ ಮಾಡುತ್ತೆ. ಬದಲಾಗಿ ನಿನಗೆ ಭಯವಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಸಮಾಧಾನ ಮಾಡಿ. ಪ್ರೀತಿಯಿಂದ ಮಾತನಾಡಿ. ಮಗು ಹೆದರಿದಾಗ ಅದನ್ನು ಮಡಿಲಲ್ಲಿ ಕೂರಿಸಿಕೊಂಡು ನಿಧಾನವಾಗಿ ಮಾತನಾಡಿ. ಪೋಷಕರ ಪ್ರೀತಿ ಮತ್ತು ಭದ್ರತೆಯ ಭಾವನೆ ಮಗುವಿನ ಭಯವನ್ನು ಕಡಿಮೆ ಮಾಡುತ್ತೆ. ಧೈರ್ಯ ತುಂಬುವ ಕಥೆಗಳನ್ನು ಹೇಳಿ. ಶ್ರೀಕೃಷ್ಣ, ಹನುಮಂತ, ಪ್ರಹ್ಲಾದ ಮೊದಲಾದ ಧೈರ್ಯಶಾಲಿಗಳ ಕಥೆಗಳನ್ನು ಹೇಳೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಧೈರ್ಯ ಬೆಳೆಯುತ್ತೆ. ಭಯ ಹುಟ್ಟಿಸುವ ವಿಷಯಗಳಿಂದ ದೂರವಿಡಿ. ಭಯಾನಕ ವಿಡಿಯೋಗಳು, ಜಗಳಗಳು, ಕಠಿಣ ಮಾತುಗಳು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಇಂತಹ ವಾತಾವರಣದಿಂದ ಮಕ್ಕಳನ್ನು ದೂರವಿಡಿ. ಸಣ್ಣ ಸಣ್ಣ ಕೆಲಸಗಳನ್ನು ಸ್ವತಃ ಮಾಡಲು ಪ್ರೋತ್ಸಾಹಿಸಿ. ಒಬ್ಬಂಟಿಯಾಗಿ ಕೊಠಡಿಗೆ ಹೋಗೋದು, ಸಣ್ಣ ಕೆಲಸಗಳನ್ನು ತಾವೇ ಮಾಡೋದು ಮುಂತಾದವುಗಳನ್ನು ಮಾಡಿದರೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ. ಪ್ರಾರ್ಥನೆ ಮತ್ತು ಸಕಾರಾತ್ಮಕ ವಾತಾವರಣ. ಪ್ರತಿದಿನ ಬೆಳಗ್ಗೆ ಸಂಜೆ ಕುಟುಂಬದ ಜೊತೆ ಪ್ರಾರ್ಥನೆ, ಭಜನೆ ಅಥವಾ ಶ್ಲೋಕಗಳನ್ನು ಹೇಳೋದ್ರಿಂದ ಮಗುವಿನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹೋಲಿಕೆ ಮಾಡಬೇಡಿ. ನೋಡು ಅವನು ಎಷ್ಟು ಧೈರ್ಯಶಾಲಿ ಅಂತ ಹೋಲಿಕೆ ಮಾಡೋದ್ರಿಂದ ಮಗು ಇನ್ನಷ್ಟು ಕುಗ್ಗಬಹುದು. ಪ್ರತಿಯೊಂದು ಮಗುವು ವಿಭಿನ್ನ ಎಂಬುದನ್ನು ನೆನಪಿಡಿ. ಮಕ್ಕಳ ಭಯವನ್ನು ಬಲವಂತದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಪ್ರೀತಿ, ತಾಳ್ಮೆ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ಮಾತ್ರ ಅವರನ್ನು ಧೈರ್ಯಶಾಲಿಗಳನ್ನಾಗಿ ಮಾಡಬಹುದು. ಇಂದು ನೀವು ನೀಡುವ ಆತ್ಮವಿಶ್ವಾಸವೇ ನಾಳೆ ಅವರ ಯಶಸ್ಸಿಗೆ ಅಡಿಪಾಯವಾಗುತ್ತೆ. ಮಗುವಿನ ಹೃದಯದಲ್ಲಿ ಧೈರ್ಯದ ಬೀಜ ಬಿತ್ತಿದರೆ ಭಯವು ಸ್ವತಃ ದೂರವಾಗುತ್ತೆ. ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.